ಕರ್ನಾಟಕದ ಸಮಸ್ತ ನನ್ನ ಸ್ನೇಹಿತರಿಗೆ ನಮಸ್ಕಾರಗಳು. ಒಬ್ಬರು ನಿವೃತ್ತಿಯಾಗಿ ಯೋಜಿಸುತ್ತಾರೆ ಮತ್ತು ಸಾಮಾನ್ಯವಾಗಿ ಜನರಿಗೆ ನಿವೃತ್ತಿಯ ಮೇಲೆ ನಿಯಮಿತ ಆದಾಯದ ಅಗತ್ಯವಿರುತ್ತದೆ. ನಿಯಮಿತ ಆದಾಯಕ್ಕಾಗಿ ಜನರು ಈಗಾಗಲೇ ವಿವಿಧ ಯೋಜನೆಗಳಲ್ಲಿ ಹೂಡಿಕೆ ಮಾಡುತ್ತಾರೆ. ವಿಶೇಷವಾಗಿ ಹೆಚ್ಚಿನ ಜನರು ಪಿಂಚಣಿ ಯೋಜನೆಗಳಲ್ಲಿ ಹೂಡಿಕೆ ಮಾಡುತ್ತಾರೆ. ನಿಮ್ಮ ನಿವೃತ್ತಿಯ ನಂತರ ನೀವು ಭಾರಿ ಪಿಂಚಣಿ ಪಡೆಯಲು ಬಯಸಿದರೆ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ನಿಮಗೆ ಉತ್ತಮ ಆಯ್ಕೆಯಾಗಿದೆ. ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಯು ಸರ್ಕಾರಿ ಯೋಜನೆಯಾಗಿದೆ. ಇದು ಮಾರುಕಟ್ಟೆಗೆ ಲಿಂಕ್ ಆಗಿದೆ, ಅಂದರೆ ಅದರ ಆದಾಯವು ಮಾರುಕಟ್ಟೆಯನ್ನು ಆಧರಿಸಿದೆ. ನಿವೃತ್ತಿ ಯೋಜನೆಗೆ ಸಂಬಂಧಿಸಿದಂತೆ ಈ ಯೋಜನೆಯು ಬಹಳ ಜನಪ್ರಿಯವಾಗಿದೆ. ಈ ಯೋಜನೆಯು ನಿಮಗೆ ಪಿಂಚಣಿಯ ಲಾಭವನ್ನು ನೀಡುತ್ತದೆ, ಜೊತೆಗೆ ದೊಡ್ಡ ಮೊತ್ತವನ್ನು ನೀಡುತ್ತದೆ. 50,000 ಪಿಂಚಣಿ ಪಡೆಯಲು ನೀವು ಪ್ರತಿ ತಿಂಗಳು ಎಷ್ಟು ಹೂಡಿಕೆ ಮಾಡಬೇಕು? ಯಾರು ಹೂಡಿಕೆ ಮಾಡಬಹುದು? ಎನ್.ಪಿ.ಎಸ್ ಒಂದು ಯೋಜನೆಯಾಗಿದ್ದು 18 ಮತ್ತು 70 ವರ್ಷಗಳ ನಡುವಿನ ಯಾವುದೇ ನಾಗರಿಕರು ಹೂಡಿಕೆ ಮಾಡಬಹುದು. ಎನ್.ಪಿ.ಎಸ್ನಲ್ಲಿ ನೀವು ಯಾವುದೇ ಹೂಡಿಕೆ ನೀಡಿದರೂ ಆ ಹಣವನ್ನು 2 ಭಾಗಗಳಾಗಿ ವಿಂಗಡಿಸಲಾಗುತ್ತದೆ. ನಿವೃತ್ತಿಯ ನಂತರ ನೀವು ಮೊತ್ತದ 60% ಒಟ್ಟು ಮೊತ್ತವಾಗಿ ತೆಗೆದುಕೊಳ್ಳಬಹುದು ಮತ್ತು 60%ವು ವರ್ಷಾಶನಕ್ಕೆ ಹೋಗುತ್ತದೆ. ಈ ವರ್ಷಾಶನ ಮೊತ್ತದಿಂದ ನಿಮ್ಮ ಪಿಂಚಣಿಯನ್ನು ಸಿದ್ಧಪಡಿಸಲಾಗಿದೆ. ಈ ಯೋಜನೆಯ ಪಿಂಚಣಿ ನಿಧಿಯ ನಿಯಂತ್ರಣವನ್ನು ಮತ್ತು ಅಭಿವೃದ್ಧಿಯ ಪ್ರಾಧಿಕಾರವು ಕಾರ್ಯನಿರ್ವಹಿಸುತ್ತದೆ. ಮಾಸಿಕ 50,000 ಪಿಂಚಣಿಗೆ ಪಡೆಯುವುದು ಹೇಗೆ? ನೀವು 40ನೇ ವಯಸ್ಸಿನಲ್ಲಿ 50,000 ರೂಪಾಯಿಗಳ ಮಾಸಿಕ ಪಿಂಚಣಿ ಪಡೆಯಲು ಬಯಸಿದರೆ ನೀವು ಎನ್.ಪಿ.ಎಸ್ನಲ್ಲಿ ಹೂಡಿಕೆ ಮಾಡುವ ಮೂಲಕ ಈ ಗುರಿಯನ್ನು ಸಾಧಿಸಬಹುದು. ಆದಾಗ್ಯೂ, ಇದಕ್ಕಾಗಿ ನೀವು ಉತ್ತಮ ಮೊತ್ತವನ್ನು ಹೂಡಿಕೆ ಮಾಡಬೇಕಾಗುತ್ತದೆ. ನೀವು 40ನೇ ವಯಸ್ಸಿನಲ್ಲಿ ತಿಂಗಳಿಗೆ ಕನಿಷ್ಠ 15,000 ರೂಪಾಯಿಗಳನ್ನು ಹೂಡಿಕೆ ಮಾಡಬೇಕಾಗುತ್ತದೆ ಮತ್ತು ನೀವು 65 ವಯಸ್ಸಿನವರೆಗೆ ಈ ಹೂಡಿಕೆಯನ್ನು ಮಾಡಬೇಕಾಗುತ್ತದೆ, ಅಂದರೆ 25 ವರ್ಷಗಳವರೆಗೆ ಮಾಸಿಕ 15,000 ರೂಪಾಯಿಗಳನ್ನು ಹೂಡಿಕೆ ಮಾಡಬೇಕಾಗುತ್ತದೆ. ಲೆಕ್ಕಾಚಾರದ ಪ್ರಕಾರ ನೀವು ಒಟ್ಟು 45 ಲಕ್ಷ ರೂಪಾಯಿ. ಈ ಮೊತ್ತದ ಮೇಲೆ ನೀವು ಶೇಕಡಾ 10 ದರದಲ್ಲಿ ಬಡ್ಡಿಯನ್ನು ಪಡೆದರೆ ನೀವು ಬಡ್ಡಿಯಿಂದ 1,55,68,356 ರೂಪಾಯಿಗಳನ್ನು ಪಡೆಯುತ್ತೀರಿ. ಇದರ ಪ್ರಕಾರ 45 ಲಕ್ಷ ಪ್ಲಸ್ 1,55,68,356 2,68,356 ರೂಪಾಯಿಗಳ ಕ್ಯಾಂಪಸನ್ನು ಸಿದ್ಧಪಡಿಸಲಾಗುತ್ತದೆ. ಈ ಮೊತ್ತದ ಶೇಕಡಾ 60ರಷ್ಟು ಅಂದರೆ ಒಟ್ಟು ಮೊತ್ತವಾಗಿ ಪಡೆಯಲಾಗುತ್ತದೆ, ಅಂದರೆ ರೂಪಾಯಿ 80,27,000 ವರ್ಷಕ್ಕಾಗಿ ಹೋಗುತ್ತದೆ. ಈ ಮೊತ್ತದ ಮೇಲೆ 8% ಆದಾಯವನ್ನು ನಾವು ಊಹಿಸಿದರೆ ಮಾಸಿಕ ಪಿಂಚಣಿ 53,516 ರೂಪಾಯಿ. ಇಂತಹ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.